ಹುಬ್ಬಳ್ಳಿಯಲ್ಲಿ ಧಾರಾಕಾರ ಸುರಿತಾ ಇರುವ ಮಳೆಯಿಂದಾಗಿ ವ್ಯಾಪಾರಸ್ಥರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ವ್ಯಾಪಾರಸ್ಥರು ಪರದಾಟವನ್ನು ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಮಳೆಯ ನೀರಿನಲ್ಲಿಯೇ ತರಕಾರಿಗಳು ಕೊಚ್ಚಿ ಹೋಗಿದೆ. ಕಳೆದ ಕೆಲ ದಿನಗಳಿಂದ ಬಿಡುವು ಕೊಟ್ಟಿದ್ದಂತಹ ವರುಣ ಏಕಾಏಕಿ ಸುರಿದ ಮಳೆಗೆ ಹುಬ್ಬಳ್ಳಿ ಜನರು ತತ್ತರಿಸಿ ಹೋಗಿದ್ದಾರೆ. ಕೊಪ್ಪಿಕರ ರಸ್ತೆ, ಜನತಾ ಬಜಾರ್, ದುರ್ಗದ ಬೈಲ್ ಸೇರಿದಂತೆ ಮಾರುಕಟ್ಟೆ ಪ್ರದೇಶಗಳ ರಸ್ತೆಯಲ್ಲಿ ನೀರು ನಿಂತಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಲ್ಲೇ ಆ ತರಕಾರಿಗಳು ಯಾವ ರೀತಿಯಾಗಿ ಕೊಚ್ಚಿಕೊಂಡು ಹೋಗಿದೆ ಅಂತ ಹೇಳಿ. ಅದೇ ಮಳೆಯ ನೀರಿನಲ್ಲಿ ವ್ಯಾಪಾರಸ್ಥರು ತರಕಾರಿಯನ್ನ ಇಟ್ಟುಕೊಂಡಿದ್ದು ಇದೀಗ ವ್ಯಾಪಾರಸ್ಥರಿಗೂ ಕೂಡ ಈ ಮಳೆ ತಲೆನೋವಾಗಿ ಪರಿಣಮಿಸಿದೆ. ಇನ್ನೊಂದು ಕಡೆ ವಾಹನ ಸವಾರರು ಈ ಮಳೆಯಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅವರಿಗೂ ಕೂಡ ಕಷ್ಟವಾಗತ್ತೆ. ಹೇಗೆ ಓಡಾಟವನ್ನ ನಡೆಸಬೇಕು ಅಂತ ಹೇಳಿ. ಇನ್ನು ಕೊಪ್ಪಿಕರ ರಸ್ತೆ ಆಗಿರ್ಬೋದು, ಜನತಾ ಬಜಾರ್, ದುರ್ಗದ ಬೈಲ್ ಸೇರಿದಂತೆ ಮಾರುಕಟ್ಟೆ ಪ್ರದೇಶಗಳಲ್ಲಿಯೇ ರಸ್ತೆಗಳಲ್ಲಿ ನೀರು ನಿಂತಿದೆ. ಹಾಗಾಗಿ ಕಳೆದ ಕೆಲ ದಿನಗಳಿಂದ ಮಳೆರಾಯ ಇರಲಿಲ್ಲ. ಮಳೆರಾಯನಿಂದಾಗಿ ಸಮಸ್ಯೆ ಕೂಡ ಇರಲಿಲ್ಲ. ಆದರೆ ಏಕಾಏಕಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರಲಿಲ್ಲ ವ್ಯಾಪಾರಸ್ಥರು. ಹಾಗಾಗಿ ಇದೀಗ ಸಮಸ್ಯೆಯಲ್ಲಿ ಸಿಲುಕಿದ್ದಾರೆ.